ಇವತ್ತು ಗ್ರೂಪ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂಗ್ಲಿಷ್ ಗ್ರಾಮರಲ್ಲಿ ನಿನ್ನೆ ಪ್ರಿಪರೇಷನ್ ಬಗ್ಗೆ ಮಾಡಿದೆ, ಅದರ ಮುಂದಿನ ತರಗತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾವು ಇನ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ ಅಂದ್ರೆ ಒಳಗೆ ಅಂತ ಅರ್ಥ. ಇನ್ ಯೂಸ್ ವಿತ್ ನೇಮ್ಸ್ ಆಫ್ ಕಂಟ್ರೀಸ್ ಲಾಸ್ಟ್ ಟೌನ್ಸ್ ಬಗ್ಗೆ, ಅಂದ್ರೆ ದೊಡ್ಡ ಪಟ್ಟಣ ಅಥವಾ ದೇಶಗಳು ಬಂದಾಗ ನಾವು ಇನ್ನನ್ನು ಬಳಸುತ್ತೇವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಹಿ ಈಸ್ ಇನ್ ಇಂಡಿಯಾ. ಇಂಡಿಯಾದು ದೊಡ್ಡ ದೇಶ ಇರುತ್ತೆ, ಅದರಿಂದ ದೊಡ್ಡ ದೇಶಗಳು ಬಂದಾಗ ನಾವು ಇನ್ನನ್ನು ಬಳಸ್ತಾ ಇರ್ತೇವೆ. ದೇ ಲಿವ್ಸ್ ಇನ್ ಮುಂಬೈ. ಇದು ಮುಂಬೈನದು ಒಂದು ದೊಡ್ಡ ಪಟ್ಟಣ ಪ್ರದೇಶ ಆಗಿರುತ್ತೆ, ಅದರಿಂದ ಆವಾಗಲೂ ಕೂಡ ನಾವು ಇನ್ನೂ ಬಳಸ್ತೇವೆ. ಅನಿತಾ ಲಿವ್ಸ್ ಇನ್ ಡೆಲ್ಲಿ. ಅನಿತಾ ದಿಲ್ಲಿಯಲ್ಲಿ ವಾಸವಾಗಿದ್ದಾರೆ. ದಿಲ್ಲಿ ಅನ್ನೋದು ಕೂಡ ಒಂದು ದೊಡ್ಡ ಪ್ರದೇಶ ಆಗುತ್ತೆ. ಅಂದರೆ ದೊಡ್ಡ ಪಟ್ಟಣ ಪ್ರದೇಶ ಅಥವಾ ದೇಶಗಳು ಬಂದಾಗ ನಾವು ಇನ್ನನ್ನು ಬಳಸ್ತೇವೆ ಆದ್ಮೇಲೆ. ಅದರಿಂದ ಇದನ್ನ ನೋಟ್ ಮಾಡ್ಕೊಳ್ಳಿ. ನಿನ್ನೆ ಸ್ಮಾಲ್ ಟೌನ್ ಅಂಡ್ ವಿಲೇಜ್ ಬಂದಾಗ ಬಳಸ್ತೀವಿ ಅಂತ ಹೇಳ್ಕೊಂಡಿದ್ದೆ. ಅದೇ ರೀತಿ ದೊಡ್ಡ ಪಟ್ಟಣ ಪ್ರದೇಶ ಬಂದಾಗ ನಾವು ಇನ್ನನ್ನು ಬಳಸ್ತೇವೆ ಆದ್ಮೇಲೆ. ನೆಕ್ಸ್ಟ್, ಇನ್ ಇಸ್ ಯೂಸ್ಡ್ ಸ್ಪೀಕಿಂಗ್ ಆಫ್ ಥಿಂಗ್ಸ್ ಅಟ್ ರೆಸ್ಟ್. ಫಾರ್ ಎಕ್ಸಾಂಪಲ್, he is in bed, there is some water in the bottle. ಹೀಗೆ ಎಕ್ಸಾಂಪಲ್. ನೆಕ್ಸ್ಟ್ ಇನ್ ಆಯಿತು. ನೆಕ್ಸ್ಟ್ ಆನ್ ಅನ್ನು ತಿಳ್ಕೊಳ್ಳೋಣ. ಆನ್ ಅಂದರೆ ಕನ್ನಡದಲ್ಲಿ ಮೇಲೆ. ಆನ್ ಇಸ್ ಯೂಸ್ಡ್ ವೈಲ್ ಸ್ಪೀಕಿಂಗ್ ಆಫ್ ನೌನ್ಸ್ ಅಂಡ್ ಪ್ರೊನೌನ್ ಅಟ್ ದ ರೆಸ್ಟ್. ನಾಮಪದ ಮತ್ತು ಸರ್ವನಾಮಪದ ಮಧ್ಯೆ ನಾವು ಆನ್ ಅನ್ನು ಬಳಸ್ತೇವೆ. ಹೇಗೆ ಅಂತಂದರೆ, ಸಿ ಈಸ್ ಆನ್ ಲೀವ್. ಅವರು ರಜೆ ಮೇಲೆ ಇದ್ದಾರೆ. ಲೀವ್ ಅಂದರೆ ರಜೆ ಮೇಲೆ ಇದ್ದಾರೆ ಅಂದರೆ ಯಾವುದ್ರ ಮೇಲೆ ಇದ್ದಾರೆ ಅಂದರೆ ರಜೆ ಮೇಲೆ ಇದ್ದಾರೆ. ಅದನ್ನ ಪ್ರಿಪೋಸಿಷನ್ ಆನ್ ಬಳಸ್ತೇವೆ ನಾವು. ಈ ಟ್ರಾವೆಲಿಂಗ್ ಆನ್ ದ ಬಸ್. ಅವನು ಬಸ್ಸಿನ ಮೇಲೆ ಪ್ರಯಾಣಿಸುತ್ತಿದ್ದಾನೆ. ಯಾವುದ್ರ ಮೇಲೆ ಪ್ರಯಾಣ ಮಾಡ್ತಿದ್ದಾನೆ ಅಂತ ಬಂದಾಗ, ಯಾವುದ್ರ ಮೇಲೆ ಪ್ರಯಾಣ ಮಾಡ್ತಿದ್ದಾರೆ, ಮೇಲೆ ಅಂದರೆ ಆನ್. ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಬಸ್ ಮೇಲೆ ಪ್ರಯಾಣ ಮಾಡ್ತಿದ್ದಾರೆ. ಯಾವುದ್ರ ಮೇಲೆ ಪ್ರಯಾಣ ಮಾಡ್ತಿದ್ದಾರೆ ಅನ್ನೋ ಸಂದರ್ಭದಲ್ಲಿ ನಾವು ಆನನ್ನು ಬಳಸ್ತಾ ಇರ್ತೇವೆ. ದ ಬುಕ್ಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಬುಕ್ಸ್ ಇದೆ. ಯಾವುದ್ರ ಮೇಲೆ ಇದೆ ಅಂತ ಬಳಸುವಾಗ ನಾವು ಆನನ್ನು ಬಳಸ್ತಾ ಇರ್ತೇವೆ. ಆನ್ ಇಸ್ ಜನರಲಿ ಯೂಸ್ಡ್ ಅಬೌಟ್ ಥಿಂಗ್ಸ್ ಅಟ್ ದ ರೆಸ್ಟ್. ಈ ಪದವು ಸಾಮಾನ್ಯವಾಗಿ ಯಾವುದ್ರ ಮೇಲೆ ಕುಳಿತುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ರಾಜು ಸಿಟ್ ಆನ್ ದ ಬೈಕ್. ರಾಜು ಬೈಕ್ ಮೇಲೆ ಕುಂತಿದ್ದಾರೆ. ಯಾವುದ್ರ ಮೇಲೆ ಕುಂತಿದ್ದಾರೆ ಅಂದರೆ ಯಾವುದ್ರ ಮೇಲೆ ಅಂದರೆ ಆನನ್ನು ಬಳಸ್ತೇವೆ. ಶಿ ವಾಸ್ ಫಾಲನ್ ಆನ್ ದ ರೂಫ್. ಅವಳು ಚಾವಣಿ ಮೇಲಿಂದ ಬಿದ್ದಳು. ಯಾವುದ್ರ ಮೇಲಿಂದ ಬಿದ್ದರು ಅಂದರೆ ಚಾವಣಿ ಮೇಲಿಂದ ಬಿದ್ದರು. ರೂಫ್ ಅಂದರೆ ಫಾಲನ್ ಅಂದರೆ ಬಿದ್ದರು ಅಂತ, ರೂಫ್ ಅಂದರೆ ಚಾವಣಿ ಅಂದರೆ ಯಾವುದ್ರ ಮೇಲಿಂದ ಬಿದ್ದರು. ಈ ಥರ ಸಂದರ್ಭದಲ್ಲಿ ನಾವು ಆನನ್ನು ಬಳಸ್ತೀವಿ ಆದ್ಮೇಲೆ. ಹೀಗೆ ಪ್ರಿಪೋಸಿಷನ್ ಬಗ್ಗೆ ಮಾಹಿತಿಯನ್ನು ನೀಡಿದ ಆದ್ಮೇಲೆ ಮುಂದಿನ ತರಗತಿಯಲ್ಲಿ ಇನ್ನುಳಿದ ಪ್ರಿಪೋಸಿಷನ್ ಬಗ್ಗೆ ಮಾಹಿತಿ ನೀಡ್ತೀನಿ ಆದ್ಮೇಲೆ. ಆದಷ್ಟು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು ಆದ್ಮೇಲೆ.